ಇದು ಇನ್ನೂ ಒಂದು ಮೇಡಮ್ ಮಹಿಳಾ ಆಯೋಗದವರು ಅದನ್ನ ರಕ್ಷಣೆ ಕೊಡ್ತೀವಿ ಅವರು. ಅಲ್ಲ, ಮಹಿಳಾ ಆಯೋಗಕ್ಕಿಂತ ಇವರೇ ಮಾಡ್ಲಿ ಮೇಡಮ್. ಮಹಿಳಾ ಆಯೋಗ ಏನ್ ರಕ್ಷಣೆ ಕೊಡ್ತಾರೆ? ಅವ್ರು ಭಾಳ ಆದ್ರೆ ಆಕ್ಷನ್ ತಗೊಂಡು ರೆಫರ್ ಮಾಡಬಹುದು, ಭಾಳ ಆದ್ರೆ ರಿಕ್ವೆಸ್ಟ್ ಮಾಡ್ಕೋಬಹುದು, SP ಗೆ DC ಗೆ ರಿಕ್ವೆಸ್ಟ್ ಮಾಡ್ಕೋಬಹುದು ಅಷ್ಟೇ. ಅದಕ್ಕಿಂತ ಒಂದು ಜವಾಬ್ದಾರಿ ಇರುತ್ತೆ. ಅಲ್ಲ ಮೇಡಮ್, ಅವ್ರು ಯಾವ್ದ್ರಲ್ಲಿ ಇನ್ವೆಸ್ಟಿಗೇಷನ್ ಒಂದು ಸಾಥ್ ಕೊಡಬಹುದು, ಸೂಚನೆ ಕೊಡಬಹುದು, ರಿಕ್ವೆಸ್ಟ್ ಮಾಡ್ಕೋಬಹುದು ಅಷ್ಟೇ. ಅದ್ರ ಬಿಟ್ಟು ಏನೂ ಆಗೋದಿಲ್ಲ. ಇನ್ನೂ ಒಂದು ಇದರಲ್ಲಿ ವಂಡರ್ ಅಂತಂದ್ರೆ, ಯಾರಾದ್ರೂ ಎಂತ ವಿಕೃತ ಮನುಷ್ಯ ಅಂದ್ರೆ, ಈ ಯಾರಾದ್ರೂ ಹನಿ ಟ್ರ್ಯಾಪ್ ಅದು ಮಾಡ್ತಾರೆ, ಬೇರೆಯವ್ರು ಯಾರಾದ್ರೂ ಮೋಸ ಮಾಡಿ ಈಗ ವಿಡಿಯೋ ಮಾಡ್ತಾರೆ, ಈ ಪ್ರಭಾವಿ ವ್ಯಕ್ತಿ ಇದ್ದಾನೆ, MP ಇದ್ದಾನೆ, ಇವ್ನಿಗೆ ಏನಾದ್ರಲ್ಲೂ ಸಿಗಿಸ್ಬೇಕು ಅಂತ ಅನ್ನೋದು ಏನಾದ್ರೂ ಪ್ಲಾನ್ ಮಾಡ್ತಾರೆ. ಇದು ಇಂಥ ಹುಚ್ಚ ಅಂತಂದ್ರೆ ತಾನೇ ಸೆಲ್ಫಿ ಮಾಡ್ಕೊಂಡಿದ್ದಾನೆ ಎಲ್ಲ ವಿಡಿಯೋಗಳನ್ನು. ಇದು ನಾವು ಯಾವ ವಿಕೃತ ಮನಸ್ಸು ನಮಗೂ ಅರ್ಥ ಆಗ್ತಾ ಇಲ್ಲ. ಯಾವ ಉದ್ದೇಶ ಏನೋ, ಒಂದು ಇಂಟೆನ್ಷನ್ ಏನೋ ಮಾಡ್ಕೊಂಡಿದ್ದೆ ಅದಕ್ಕೆ, ಈ ಬ್ಲಾಕ್ ಮೇಲ್ ಮಾಡ್ಲಿಕ್ಕೋ ಅಥವಾ ಇನ್ನೂ ನೋಡಿದ್ರೆ ನಿಜವಾಗಿಯೂ SIT ಗೆ ಬಹಳಷ್ಟು ಕೆಲಸ ಇದೆ. ಯಾರಿದ್ದಾರೆ ಅವ್ರನ್ನ ಮಾತಾಡ್ಬೇಕಾ? ಈಗ ಇವರೇ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ನನ್ನ ಹತ್ರ ನೋಡಿದಿದೆ, ನೀನ್ ಎಲ್ಲಾದ್ರೂ ಹೋಗಿ ಬಾಯಿ ಬಿಟ್ರೆ ನಾನು ನಿಂದ ಬಿಡ್ತೀನಿ ಅಂತ ಇವರೇ ಮಾಡ್ಕೊಳಕ್ ಹೋಗಿ ಇವರೇ ಹಳ್ಳ ತೋಡಿ ಇವಳು ಹಳ್ಳಕ್ಕೆ ಬಿದ್ದಿದ್ದಾರೆ ಅಂತ. ಮತ್ತೆ ಇನ್ನೊಂದು ಗಮನಿಸಬೇಕಾದಂತ ವಿಚಾರ ಮೇಡಮ್, ವಿನಾಶಕಾಲೇ ವಿಪರೀತ ಬುದ್ಧಿ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಸಿಲುಕಿರ್ತಕ್ಕಂಥವರೆಲ್ಲ ಮೇಲ್ನೋಟಕ್ಕೆ ನೋಡಿದ್ರೆ ಸಂಪೂರ್ಣ ಅವರೆಲ್ಲ ಅಮಾಯಕರು ಮೇಡಮ್. ಅವ್ರಿಗೆ ಯಾವುದೇ ರೀತಿ ಹಿನ್ನೆಲೆ ಅಥವಾ ಅವ್ರನ್ನ ಇಂಥ ಒಂದು ವ್ಯಕ್ತಿಗಳನ್ನ ಎದುರಿಸಿ ನಿಲ್ಲಿಸ್ತಕ್ಕಂಥ ಒಂದು ಮನಸ್ಥಿತಿಗಳಲ್ಲಿ ಧೈರ್ಯ ಆಗಲಿ, ಸಪೋರ್ಟಿವ್ ಆಗಲಿ. 4 ಜನ 5 ಜನ ಆದ್ರೆ ಹಿನ್ನೆಲೆ, 10-15 ಜನ ಹಿನ್ನೆಲೆ, ಸಾವಿರ ಗಟ್ಟಲೆ ಯಾವ ಹಿನ್ನೆಲೆ ಎಲ್ಲ ಪ್ರಭಾವ ಎಲ್ಲ ವರ್ಗದ ಮಕ್ಕಳು ಬಂದ್ಬಿಡ್ತಾರಲ್ಲ ಅಲ್ಲಿ. 2,000 ಅಸಹ್ಯ ಅನ್ಸುತ್ತೆ. ಒಬ್ರು ಇಬ್ರು ಹಿನ್ನೆಲೆ, ಯಾರ್ದೋ ಯಾರೋ ಚೂ ಬಿಟ್ಟಿದ್ದಾರೆ, 10 ಜನ ಪರವಾಗಿಲ್ಲ, 15 ಜನ ಪರವಾಗಿಲ್ಲ. ಆಮೇಲೆ ಒಂದು ವಿಚಾರ ಅಂದ್ರೆ, ಈಗ JDS ನವರೇನೆ ಕುಮಾರಸ್ವಾಮಿ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ. ಬಟ್ ಆದ್ರೆ ಈ ಹಂತಕ್ಕೆ ಬಂದ ಮೇಲೆ ಎಲ್ಲರೂ ಕೂಡ ಒಂದು ಎಚ್ಚೆತ್ಕೊಂಡು ರಿಯಾಕ್ಷನ್ ಕೊಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಇದು ಆಲ್ರೆಡಿ ಬಂದು 1 ವಾರ ಆಗೋಯ್ತು. ಅಂದ್ರೆ ಯಾರೂ ಕೂಡ ಮಾತನಾಡುವಂತಹ ಪ್ರಯತ್ನಗಳನ್ನು ಮಾಡಿರಲಿಲ್ಲ, ಒಂದು ಧೈರ್ಯನೂ ಮಾಡಿರಲಿಲ್ಲ. ಅಯ್ಯೋ ಇದು ಫೇಕ್ ಆಗ್ಬಿಟ್ಟಿದ್ರೆ, ಅಯ್ಯೋ ನಿಜ ಹೌದಾ ಅಲ್ವಾ, ಫಸ್ಟ್ ತರಿಸ್ಕೊಳ್ಳೋಣ ನೋಡೋಣ ಅನ್ನುವಂಥ ಮನಸ್ಥಿತಿಯಲ್ಲೇ ಇದ್ರು ಹೊರತು ಯಾರಾದರೂ ಬಂದು ಧೈರ್ಯವಾಗಿ ಪ್ರತಿಕ್ರಿಯೆ ಕೊಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇರಲಿಲ್ಲ ಸರ್. ಮೇಡಮ್, ಇದರಲ್ಲಿ ಆರೋಪಿನೇ ಅಬ್ಸ್ಕಾಂಡಿಂಗ್ ಆಗಿದ್ದಾನೆ. ಇದು ಅವಶ್ಯಕತೆ ಏನಿತ್ತು ಅವನಿಗೆ? ಅವನ ನಿರ್ಭೀತಿ, ಅವನಿಗೆ ಆ ಭಯ ಇರದಿದ್ರೆ ಅವನು ನಿರಪರಾಧಿ ಆಗಿದ್ರೆ, ಗಿಲ್ಟಿ ಕಾನ್ಶಿಯಸ್, ಅದು ಹೋಗೋದು ಅವಶ್ಯಕತೆ ಇರಲಿಲ್ಲ. ಸೊ ಇದು ನೋಡಿದ್ರೆ ಮೇಲ್ನೋಟಕ್ಕೆ ಎಲ್ಲ ಸಾಬೀತಾಗ್ತದೆ ಇದು ನಿಜವಾದ ಕೇಸ್ ಅಂತ ಅನ್ನೋದು. ಎಲ್ಲ ವಿಡಿಯೋಗಳು ನೋಡಿದ್ರೆ, ಅವರು ಸರ್ಕಮ್ಸ್ಟೆನ್ಸಸ್ ಆಫ್ ಸಿಚುವೇಶನ್ ನೋಡಿದ್ರೆ ಇದು ನಿಜವಾಗಿ ಆದಂತ ಘಟನೆ ಅನಿಸ್ತದೆ. ಆತನಿಗೂ ಭಯ ಇದೆ, ಅಜಯ್ ಪೊಲೀಸ್ ಆಫೀಸರ್ ನಾನು ಹೇಳ್ತಾ ಇರೋದು ಅನಿಸ್ತದೆ. ಇದ್ರಲ್ಲೇನು ಪಡ್ಯಂತರ ಏನು ಇರ್ಲಿಕ್ಕಿಲ್ಲ. ಅಲ್ಲ, ಆತನಿಗೂ ಭಯ ಇದೆ ಅನ್ಸುತ್ತೆ. ಒಬ್ರು ಇಬ್ರು 10 ಜನ ಆಗಿದ್ರೆ ಹಿಡಿದಿಟ್ಕೋಬಹುದಾಗಿತ್ತು. ಅವಳು ಇವಳು ಯಾರೋ ಇರುವಂತ, ಈತನಿಗೆ ಅಷ್ಟೊಂದು 1000 ಜನ ಯಾರ ತಲೆಯಲ್ಲಿ ಇರ್ತಾರೆ, ಯಾರು ಹೋಗಿ ಎಲ್ಲಿ ಏನ್ ಹೇಳ್ತಾರೋ ಅನ್ನೋ ಭಯಕ್ಕೆ ಓಡೋಗ್ಬಿಟ್ಟಿದ್ದಾರೆ ತುಂಬಾ ಫಲ. ಸರ್, ಈಗ ನಾನು ಹೇಳೋದು ಒಂದು ಏನು ಅಂತಂದ್ರೆ, ಒಪ್ಪಿತವಾದಂತಹ ಲೈಂಗಿಕ ಕ್ರಿಯೆಗೆ ಎಲ್ಲರಿಗೂ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಶಿಕ್ಷೆ ಇರೋದಿಲ್ಲ ಅನ್ನೋದು ನಾನು ಕೇಳ್ಪಟ್ಟಿದ್ದೀನಿ. ಏನು ಸಮಸ್ಯೆ ಇಲ್ಲ, ಯಾವುದೇ ಪ್ರಭಾವ ಇಲ್ಲ, ಮತ್ತೊಂದಿಲ್ಲ. ಬಟ್ ಆದರೆ ಇಂತಹ ಪ್ರಕರಣಗಳಲ್ಲಿ ಶಿಕ್ಷೆ ಅಂತ ಬಂದಾಗ ಕಾನೂನಿನಡಿಯಲ್ಲಿ ಯಾವ ರೀತಿಯಾಗಿದೆ? ಯಾಕಂತಂದರೆ ಇಲ್ಲಿ ಕಂಪ್ಲೀಟ್ ಆಗಿ ಅವರಿಗೆ ಬಲವಂತವಾಗಿ ಬೇಡ ಅಂತಂದ್ರು. ಪಾಪ ಒಂದು ಯಾವುದೋ ವಯಸ್ಸಾಗಿರೋ ಹೆಣ್ಮಗಳದ್ದು ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ರು. ಅಂದರೆ ಆಕೆ ಬೇಡ್ಕೊಂಡ್ರೂ ಕೂಡ ಆಕೆಯನ್ನು ಅಂದರೆ ತಾಯಿ ವಯಸ್ಸಿನ ಹೆಣ್ಮಗಳನ್ನು ಕೂಡ ಬಿಡಲಿಲ್ಲ. ಆ ಲೆವೆಲ್ಗೆ ವಿಕೃತವನ್ನು ತೋರ್ತಾ ಇದ್ದಾರೆ. ಇದನ್ನು ಜನರ ಮುಂದೆ ಅವರ ಹೆಣ್ಮಕ್ಳ ಮಾನ ಮರ್ಯಾದೆಯನ್ನು ಹರಾಜಾಗ್ತಾ ಇದ್ದಾರೆ ಅನ್ನೋದು. ಸೊ ಇಂಥ ಪ್ರಕರಣಗಳಾದಾಗ ಶಿಕ್ಷೆ ಅಂತ ಬಂದಾಗ ಯಾವ ರೀತಿಯಾಗಿರುತ್ತೆ? ಸಾಬೀತಾದರೆ ಒಂದು ನಮ್ಮಲ್ಲಿ 376 ಅಂಡರಲ್ಲಿ ಒಂದು 7 ವರ್ಷ ಕಠಿಣ ಇಲ್ಲ ಮೇಡಮ್. ಇದು ಹ್ಯಾಬಿಚುವಲ್ ಅಫೆಂಡರ್ ಈಸ್. ಒಂದು ಕೇಸಲ್ಲಿ ಆದರೆ ಓಕೆ, ಆಕಸ್ಮಿಕವಾಗಿ ಆಗಿದೆ, ಏನೋ ಸರ್ಕಮ್ಸ್ಟೆನ್ಸಸ್ ಆ ಥರ ಬಂದಿರಬಹುದು, ಏನೋ ತಪ್ಪು ಮಾಡಿದ್ದಾನೆ, ಈ ಫಸ್ಟ್ ಟೈಮ್ ಹಿ ಹ್ಯಾಸ್ ಡಿಡ್ ಇಟ್ ಅಂತ ತಿಳ್ಕೊಂಡು ಕೋರ್ಟ್ ಕಡಿಮೆ ಪನಿಷ್ಮೆಂಟ್ ಕೊಡ್ತಾರೆ ಫಸ್ಟ್ ಟೈಮ್ ಅಫೆನ್ಸ್ ಆದಾಗ. ಇದು 3,000 2,000 ಇಷ್ಟೊಂದು ಫಿಗರ್ ನೋಡಿದ್ರೆ ಇದು ಆಕಸ್ಮಿಕಲ್ಲ, ಏನೆಲ್ಲ ಇಂಟೆನ್ಸಿವ್ ಮಾಡಿದ್ದೆ, ಡೆಲಿಬ್ರೇಟ್ ಆಗಿ ಮಾಡಿದ್ದಿದೆ. ಮೋಸ್ಟ್ಲಿ ನಮ್ಮ IPS ಅಲ್ಲಿ ಇದಕ್ಕಿಂತ ಸೆಕ್ಷನ್ ಹಾಕಕ್ಕೆ ಹೊರಟ್ರೆ IPS ಸೆಕ್ಷನ್ಗಳಿಲ್ಲ ಮೇಡಮ್. ಮತ್ತೆ ಯಾರು ಹ್ಯಾಬಿಚುವಲ್ ಇದ್ದಾರೆ ಮೇಡಮ್, ಆ ಹ್ಯಾಬಿಚುವಲ್ ಇದ್ರೆ ಅದಕ್ಕೆ ಪನಿಷ್ಮೆಂಟ್ ಜಾಸ್ತಿ ಇದೆ. ಇವನು ವಕೀಲರಿಗೂ ಗೊತ್ತಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್
162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.